ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ, ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಅಕ್ಕಿ ಎಳ್ಳುಂಡೆ, ನಾನು ಇದಕ್ಕೊಂದು ಹೊಸ ಹೆಸರನ್ನು ಇಟ್ಟಿದ್ದೇನೆ, ಅಕ್ಕಿ ಎಳ್ಳುಂಡೆ. ಇದನ್ನು ತೆಲುಗುದಲ್ಲಿ ಶಿಮ್ಲುಂಟ್ಲು ಅಂತ ಕರೀತಾರೆ. ಅಕ್ಕಿ ಹಿಟ್ಟು ಮತ್ತು ಎಳ್ಳು, ಕಡಲೆಬೀಜ, ಕಡಲೆಪಪ್ಪು ಈ ಐಟಮ್ಗಳನ್ನು ಹಾಕ್ಬಿಟ್ಟು ಮಾಡೋ ಉಂಡೆ ಇದು. ನೋಡಿ, ಅಕ್ಕಿಯನ್ನು ಹುರ್ಕೋಬೇಕು ಚೆನ್ನಾಗಿ. ಬಾಣಲಿಯಲ್ಲಿ ಹಾಕ್ಬಿಟ್ಟು ಬಾಡಿಸ್ದಿರ ನಯವಾಗಿ ಹದವಾಗಿ ಎಷ್ಟು ಬೇಕೋ ಅಷ್ಟು, ಅದರ ಹಸಿ ಅಕ್ಕಿನ ತಿನ್ನೋಕ್ಕಾಗಲ್ವಲ್ಲ, ಅದರಲ್ಲಿ ಹುರ್ಕೊಂಡು ಚೆನ್ನಾಗಿ. ಅದೇ ಥರ ಕಡಲೆಬೀಜನ ಕೂಡ ಹುರ್ಕೋಬೇಕು. ಕಡಲೆಬೀಜನ ಚೆನ್ನಾಗಿ ಹುರ್ಕೊಂಡು ಅದನ್ನು ಹೊಟ್ಟು ಸಿಪ್ಪೆಯನ್ನು ತೆಗೆದು ಹಾಕಬೇಕು. ಅದೇ ಥರ ಬಿಳಿ ಎಳ್ಳನ್ನು ಕೂಡ ಸ್ವಲ್ಪ ಬಾಡಿಸ್ಕೋಬೇಕು, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಕಡಲೆಪಪ್ಪು ಕೂಡ ಅಷ್ಟೇ, ಕಡಲೆಪಪ್ಪು ಡೈರೆಕ್ಟಾಗಿ ಹಾಗೇನೂ ಹಾಕ್ಬೋದು. ಅದು ಈ ಥರ ಸ್ವಲ್ಪ ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮಾತ್ರ ಕಡಲೆಪಪ್ಪನ್ನು ಯಾರು ಬಿಸಿ ಮಾಡಲ್ಲ, ನಾನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೇನೆ. ನೋಡಿ, ಗಸಗಸೆ ಮತ್ತು ಎಳ್ಳು ಅಷ್ಟೇ. ಎಳ್ಳು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಏನಕ್ಕೆ ಕೊಡ್ತಾರೆ ಅಂದರೆ, ಈ ಚಳಿಗಾಲ ಹೋಗಿ ಬೇಸಿಗೆ ಕಾಲ ಶುರುವಾಗುತ್ತಲ್ವ, ನಮ್ಮ ಚರ್ಮಕ್ಕೆ ಹೊಂದಿಕೊಳ್ಬೇಕು ಅಂತ, ಒಡೆದಿರೋ ಚರ್ಮ ಸರಿ ಹೋಗಬೇಕಾದ್ರೆ ಎಳ್ಳನ್ನು ತಿನ್ನಬೇಕು ಅಂತ ಎಳ್ಳು ಬೆಲ್ಲನ ಹಂಚ್ತೇವೆ. ಎಳ್ಳು ಯಾವಾಗ ತಿಂದರೂ ಒಳ್ಳೆಯದೇ. ಮನುಷ್ಯನ ಬದುಕು ತೀರಾ ಸಂಕೀರ್ಣವಾದಷ್ಟು ಅವನು ಪ್ರಕೃತಿದತ್ತ ಸುಖ ರುಚಿಗಳಿಂದ ವಂಚಿತನಾಗಿ ಯಾಂತ್ರಿಕವಾದ ಅತೃಪ್ತ ಬದುಕಿಗೆ ಹೊಂದಿಕೊಳ್ತಾನೆ. ಬಾಯಿ ಚಪ್ಪರಿಸಿ ಊಟ ಮಾಡುವ ದಿನಗಳು ಅವನ ಪಾಲಿಗಿಲ್ಲ ಈಗ. ಅಕ್ಕರೆಯ ತಾಯಿ ತಂದೆ ಮಡದಿ ಮಕ್ಕಳ ನಡುವೆ ನಗುತ್ತಾ ಕಾಲ ಕಳೆಯೋದೊಂದು ಕನಸಷ್ಟೇ. ಅತ್ತೆ ಮಾವಂದಿರ ನಡುವೆ ಬಾಳದೆ ಸಿಡಿದು ಬರುವ ಸೊಸೆ ಕರುಳ ಸಂಬಂಧಕ್ಕೆ ಮುಕ್ತಾಯವಾಡಿದರೆ, ಉದ್ಯೋಗಕ್ಕೋ ಸಮಾಜದ ಚಟುವಟಿಕೆ ಸಲುವಾಗಿ ಹೊರಗೆ ಉಳಿಯುವ ಹೆಣ್ಣು ಮಧುರ ದಾಂಪತ್ಯಕ್ಕೆ ತೆರೆ ಹಾಕಿಬಿಟ್ಟರೆ, ಬೋರ್ಡಿಂಗ್ನಲ್ಲಿ ಬೆಳೆಯುವ ಮಕ್ಕಳು, ಇಂಥದ್ದರ ನಡುವೆ ನಾವು ಕಳೆದುಕೊಳ್ಳುವುದು ಎಷ್ಟು? ಇದು ನನ್ನ ಮನೋಭಾವನೆ. ನೋಡಿ, ಬನ್ನಿ ಇದನ್ನು ಪಾಕ ಎತ್ಕೊಳ್ಳೋದು ತೋರಿಸ್ತೇನೆ. ಒಂದು ಕಾಫಿ ಗ್ಲಾಸಷ್ಟು ಮಾತ್ರ ನೀರು ಹಾಕ್ಕೊಳ್ಬೇಕು. ಇದು ಪಾಕ ಎತ್ಕೊಳ್ಳೋದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಪಾಕ ಚೆನ್ನಾಗಿ ಬರಲ್ಲ, ನೀರಾಗೋಗುತ್ತೆ. 1 kg 1.5 kg ಬೆಲ್ಲಕ್ಕೆ ಕೂಡ ನಾನು ಒಂದೇ ಒಂದು ಕಾಫಿ ಗ್ಲಾಸ್ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ನೋಡಿ ಪಾಕ ಇಟ್ಕೊಳ್ಳೋಕೆ ಇಟ್ಟಿದ್ದೇನೆ. ಅಷ್ಟೊತ್ತಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆಬೀಜ, ಕಡಲೆಪಪ್ಪು, ಎಳ್ಳು ಹೇಳಿದ್ನಲ್ವ ಆವಾಗಲೇ ಐಟಮ್ಸ್ ಎಲ್ಲ, ಅದನ್ನೆಲ್ಲ ಸೇರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು, ಅಕ್ಕಿ ಹಿಟ್ಟು ಕೂಡ ಇದರೊಳಗೆ ಹಾಕ್ಕೊಬೇಕು. ಮಿಷಿನ್ಗೆ ಹಾಕಿಸ್ಕೊಂಬಂದು ಅಕ್ಕಿ ಹಿಟ್ಟನ್ನು ಹುರಿದ್ಬಿಟ್ಟು ಮಷಿನ್ಗೆ ಹಾಕಿಸ್ಕೊಂಡು ಬಂದು ನೋಡಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆ ಪಾಕವನ್ನು ಸ್ವಲ್ಪವಾಗಿ ಇದಕ್ಕೆ ಹಾಕಿ ಉಂಡೆನ ಕಟ್ಟಿದ್ರೆ ಉಂಡೆ ರೆಡಿ ಆಗುತ್ತೆ. ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಆಡಿಸಿದಳೆ ಶೋಧೆ ಯಶೋಧೆ. ಕೈಯಲ್ಲಿ ಮುಟ್ಟಬೇಡಿ ಪಾಕವನ್ನು, ತುಂಬ ಬಿಸಿ ಇರುತ್ತೆ. ನೋಡಿ, ಸ್ಪೂನಲ್ಲಿ ಆ ಥರ ಚಮಚವನ್ನು ತಗೊಂಡು ಸ್ವಲ್ಪವಾಗಿ ಮಿಕ್ಸ್ ಮಾಡ್ಕೊಳ್ತಾ ಅದನ್ನು ಕೈಯಲ್ಲಿ ಸ್ವಲ್ಪವಾಗಿ ತೊಗೊಂಡು ಉಂಡೆಯನ್ನು ಕಟ್ಟ್ರಿ, ಉಂಡೆ ರೆಡಿ ಆಗುತ್ತೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಶಿವರಾತ್ರಿ ಏನಕ್ಕೆ ಆಚರಣೆ ಮಾಡ್ತೀವಿ ತಿಳ್ಕೋಬೇಕಾ? ಶಿವರಾತ್ರಿ ಬಗ್ಗೆ ಸಬ್ಸ್ಕ್ರೈಬ್ ಮೈ ಚಾನಲ್. ಶಿವನ ವಿಷವನ್ನು ತಡೆಯೋದಕ್ಕೆ ಕಂಠದಲ್ಲೇ ಶಿವ ವಿಷ ಕುಡಿತಾನಂತೆ. ಆ ಕತೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಕಮೆಂಟ್ ಮಾಡಿ ಯಾರಿಗೆಲ್ಲ ಶಿವರಾತ್ರಿ ಏನಕ್ಕೆ ಆಚರಿಸ್ತೇವೆ ಅನ್ನೋ ಮಾಹಿತಿ ಬೇಕಿದ್ದರೆ ವಿವರವಾಗಿ ತಿಳಿಸಿ. ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ.